ಹಳ್ಳೂರು ಸರ್ಕಾರಿ ಶಾಲೆಯಲ್ಲಿ ಪ್ರತಿಭಾ ಉತ್ಸವ ಸಂಭ್ರಮದ ಸಮಾರೋಪ. ಹಳ್ಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ ಉನ್ನತೀಕರಿಸಿದ ಪ್ರೌಢಶಾಲೆಯಲ್ಲಿ 2025-26ನೇ ಸಾಲಿನ ಪ್ರತಿಭಾ ಉತ್ಸವ ಮತ್ತು ಸಾಂಸ್ಕೃತಿಕ ಸಿಂಚನ ಕಾರ್ಯಕ್ರಮವು ಶುಕ್ರವಾರ ಅತ್ಯಂತ ಸಂಭ್ರಮದಿಂದ ನೆರವೇರಿತು. ಬೆಳಿಗ್ಗೆ 10 ಗಂಟೆಗೆ ಆರಂಭವಾದ ಈ ಉತ್ಸವವು ಅರಭಾವಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಬಾಲಚಂದ್ರ ಜಾರಕಿಹೊಳಿ ಅವರ ಸಹಕಾರದಿಂದ ಉನ್ನತೀಕರಿಸಿದ ಸರ್ಕಾರಿ ಪ್ರೌಢಶಾಲೆಗೆ ಮೂಲಭೂತ ಸೌಕರ್ಯಗಳನ್ನು ನೀಡಿದ ಕಾರ್ಯ ಎಂದು ಚಿಕ್ಕೋಡಿ ಜಿಲ್ಲಾ ಶಿಕ್ಷಣ ಇಲಾಖೆಯ ರೇವತಿ ಮಠದ್ ಹೇಳಿದರು. ಈ ಒಂದು ಶಾಲೆಯ ಸಾಂಸ್ಕೃತಿಕ ಕಾರ್ಯಕ್ರಮ ವಾರ್ಷಿಕ ಸ್ನೇಹ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಭಾಗಿಯಾದ ಹುಟ್ಟಿ ಬಿಟ್ಟಿ ನಮ್ಮನ್ನೆಲ್ಲ ಸಲುತ್ತಿರ್ತಕ್ಕಂಥ ರೈತ ಬಾಂಧವರಿಗೆ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಎಂದಿಗೂ ಫಲ ಕೊಡದೇ ಇರೋದಿಲ್ಲ ಎಂಬಂತೆ 4 ಅಕ್ಷರವನ್ನ ಎಡೆಯಾಳಕ್ಕೆ ಬಿತ್ತಿರ್ತಕ್ಕಂತಹ ಎನ್ನ ಶಿಕ್ಷಕ ಕುಲಕೋಟಿ ಬಾಂಧವರಿಗೆ ನಿಮ್ಮೆಲ್ಲರನ್ನ ಈ ಭೂಮಿಗೆ ತಂದಿರತಕ್ಕಂತಹ ಎನ್ನ ತಂದೆ ತಾಯಿ ಪಾಲಕ ಬಂಧುಗಳಿಗೆ ಈ 4 ಕುಲ ಬಾಂಧವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ದಿನವಿಡೀ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳೊಂದಿಗೆ ಕಾರ್ಯಕ್ರಮ ಕಂಗೊಳಿಸಿತು. ಶಾಲಾ ಆವರಣದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ವಿದ್ಯಾರ್ಥಿಗಳು ನೃತ್ಯ, ನಾಟಕ ಮತ್ತು ಸಂಗೀತ ಕಾರ್ಯಕ್ರಮಗಳ ಮೂಲಕ ತಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸಿದರು. ಸಂಜೆ 4ರಿಂದ 5 ಗಂಟೆವರೆಗೆ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಜಿಲ್ಲಾ ಶಿಕ್ಷಣ ಇಲಾಖೆಯ ಯೋಜನಾಧಿಕಾರಿ ರೇವತಿ ಮಠದ್ ಮೇಡಂ, ಚೇತನ್ ಜೋಗಣ್ಣವರ್, ಹನುಮಂತ ತೇರದಾಳ್, ಕುಮಾರ್ ಲೋಕಣ್ಣವರ್, ಮಾರುತಿ ಸಿದ್ದಾಪುರ, ಮಹದೇವ್ ಹೊಸಟ್ಟಿ, ಸಿದ್ದಣ್ಣ ದುರ್ದುಂಡಿ, ಶಿವದುಂಡು ಕೊಂಗಾಳ್ಳಿ, ಯಾಸೀನ್ ಮುಜಾವರ್, ವಿಠಲ್ ಮಗದೂಮ್, ಬಸವರಾಜ್ ಹೊಸಮನಿ, ಸುಭಾಷ್ ಬೆಳಕಿ, ಪ್ರಕಾಶ್ ಮೋರೆ, ಶ್ರೀಯುತ ನಾವೀಸರ್, ನಾಗಯ್ಯ ಹಿರೇಮಠ್ ಮತ್ತು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ನಂತರ ಮಕ್ಕಳಿಂದ ರಸಮಂಜರಿ ಕಾರ್ಯಕ್ರಮವು ವಿಶೇಷ ಆಕರ್ಷಣೆಯಾಗಿತ್ತು. ಪುಟ್ಟ ಮಕ್ಕಳ ಗಾಯನ ಮತ್ತು ಜಾನಪದ ನೃತ್ಯಗಳು ನೆರೆದಿದ್ದವರ ಮನಗೆದ್ದವು. ಮಧ್ಯಾಹ್ನ ವಿದ್ಯಾರ್ಥಿಗಳ ಪೋಷಕರು ಹಾಗೂ ಗ್ರಾಮಸ್ಥರಿಗೆ ಪ್ರೀತಿಯ ಭೋಜನವನ್ನ ಏರ್ಪಡಿಸಲಾಗಿತ್ತು. ಸಮಾರೋಪ ಸಮಾರಂಭದಲ್ಲಿ ವಿವಿಧ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿ ಪದಾಧಿಕಾರಿಗಳು, ಶಿಕ್ಷಕರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಕ್ಕಳಿಗೆ ಉತ್ತೇಜನ ನೀಡಿದರು. ಇನ್ನು ನಮ್ಮ ಶಾಲೆಯ ಮಕ್ಕಳು ಪಾಠಗಳ ಜೊತೆಗೆ ಕಲೆ ಮತ್ತು ಸಂಸ್ಕೃತಿಯಲ್ಲಿಯೂ ಮುಂದೆ ಇದ್ದಾರೆ ಎಂಬುದನ್ನು ಇಂದಿನ ಕಾರ್ಯಕ್ರಮದಿಂದ ಸ್ಪಷ್ಟವಾಯಿತು ಎಂದು ಇಡೀ ಶಿಕ್ಷಕ ವೃಂದ ಸಂತಸವನ್ನ ವ್ಯಕ್ತಪಡಿಸಿದ್ದು ಈ ವೇಳೆ ಕಂಡು ಬಂತು.